ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪದಗಳ ಅರ್ಥ. ಅಪ್ಪುಕೈ ಅಂದರೆ ಒಪ್ಪಿಕೊಳ್ಳು ಅಥವಾ ಸ್ವೀಕರಿಸು. ಅಹಮಿಕೆ ಇದರ ಅರ್ಥ ಅಹಂಕಾರ. ಇಹಲೋಕ ಅಂದರೆ ಭೂಲೋಕ. ಕೂರ್ಪು ಅಂದರೆ ಒಲವು, ಪ್ರೀತಿ. ಚಂಚಲತೆ ಅಂದರೆ ಸ್ಥಿರವಲ್ಲದ. ಜೀವನ್ಮೃತ ಅಂದರೆ ಬದುಕಿದ್ದು ಸತ್ತಂತಿರುವ. ತಂಗು ಇಳಿದುಕೋ ಅಥವಾ ಬೀಡು ಬಿಡು. ದುರ್ಭರ ಅಂದರೆ ತಾಳಲಾಗದ. ದೋಷ ಅಂದರೆ ತಪ್ಪು ಅಥವಾ ಕುಂದುಕೊರತೆ. ನುಡಿ ಅಂದರೆ ಮಾತು. ನೆವ ಅಂದರೆ ಕಾರಣ. ಪಸರಿಸು ಅಂದರೆ ಹರಡು ಅಥವಾ ವಿಸ್ತರಿಸು. ಬವಣೆ ಅಂದರೆ ಕಷ್ಟ. ಬಾಗು ಅಂದರೆ ಮಣಿ ಅಥವಾ ಬಗ್ಗು ಅಥವಾ ಶರಣಾಗು. ಮಿಗಿಲು ಅಂದರೆ ಶ್ರೇಷ್ಠ. ರಸಪಾಕ ಅಂದರೆ ರುಚಿಯಾದ ಅಡುಗೆ. ವಂಚನೆ ಅಂದರೆ ಮೋಸ. ಹದ ಅಂದರೆ ಪಕ್ವತೆ ಅಥವಾ ಸರಿಯಾದ ಸ್ಥಿತಿ. ಅರುಹು ಅಂದರೆ ತಿಳಿಸು ಅಥವಾ ಹೇಳು. ಕುಕಿಲು ಅಂದರೆ ಕೋಗಿಲೆಯ ಕೂಗು. ಕೃತಕತೆ ಅಂದರೆ ಅಸಹಜತೆ ಅಥವಾ ಮೋಸ. ಚಿತ್ತಾರ ಚಿತ್ರ. ಜಾಲ ಅಂದರೆ ಗುಂಪು ಅಥವಾ ಸಮೂಹ. ಪೂರ ಅಂದರೆ ಪೂರ್ತಿಯಾಗಿ. ಬರಡು ಅಂದರೆ ನಿಸ್ಸಾರ. ಬಾನ ಸಂಚಾರಿಣಿ ಅಂದರೆ ಆಕಾಶದಲ್ಲಿ ಸಂಚರಿಸುವ. ಭಿತ್ತಿ ಅಂದರೆ ಗೋಡೆ. ಭ್ರಮರ ಅಂದರೆ ದುಂಬಿ. ಮಾಮರ ಅಂದರೆ ಮಾವಿನ ಮರ. ಮೊಗ್ಗು ಅರಳದೇ ಇರುವ ಹೂ. ಸೊಗಡು ಅಂದರೆ ಕಂಪು ಅಥವಾ ವಾಸನೆ. ಹೊನ್ಗಣಿ ಅಂದರೆ ಚಿನ್ನದ ಗಣಿ. ಇವತ್ತಿಗೆ ಇಷ್ಟು ಸಾಕು ವೀಕ್ಷಕರೇ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಈಗಾಗಲೇ ಈ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ವ್ಯೂವರ್ಸ್, ಇಫ್ ಯು ವಾಂಟ್ ಸಮ್ ಮೋರ್ ವಿಡಿಯೋಸ್ ಅಬೌಟ್ ಕನ್ನಡ, ಚೆಕ್ಔಟ್ ಡಿಸ್ಕ್ರಿಪ್ಷನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.